ಎಲ್ಲೋ ಕರುನಾಡು ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ನಾನು ನಿಮ್ಗೆ ತೋರ್ಸಕ್ಕೆ ಹೊರಟಿರೋದು ಚುಂಚನಗಿರಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಾವು ಹೆಂಗೋಯ್ತೀವಿ ಅಂತ ತೋರಿಸ್ತೀವಿ ಬನ್ನಿ. ಮಳೆ ಬರುವಂಗೈತೆ, ಹುಷಾರಾಗಿ ನೋಡ್ಕೋಬೇಕು. ಮಳೆ ಬಂದ್ಬಿಟ್ರೆ ಕಷ್ಟ, ಫೋನೆಲ್ಲ ನೆಂದೋಯ್ತದೆ. ನೋಡ್ದು ಹೋಗೋಣ ಬನ್ನಿ. ಹೋಗ್ಬೇಕಾರೆಲ್ಲ ಹೆಂಗೋಯ್ತೀವಿ, ಹಿಂಗೆ ರೋಡ್ ಹೆಂಗೈತೆ ಎಲ್ಲ ತೋರಿಸ್ತೀನಿ ಗೈಸ್. ಬನ್ನಿ ಗೈಸ್, ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಜರ್ನಿ ವಿಲ್ ಬಿ ಸ್ಟಾರ್ಟೆಡ್ ಅಟ್ ನೌ. ಚುಂಚನಗಿರಿ. ಟೂ ವೀಲರ್ಗೆ ಏನು ಟೋಲಿಂದ, 4 ವೀಲರು ಬಂದ್ರಷ್ಟೇ. ಬೆಟ್ಟ ನೋಡ್ತಾ ಇರಲ್ಲ, ಆ ಬೆಟ್ಟ ತುದಿಗೆ ಹೋಗೋಣ ನಾವು. ಅಂದರೆ ಫುಲ್ ಹತ್ತೋದಿಲ್ಲ, ಒಂದು ರೇಂಜಿಗೆ ತೋರಿಸ್ತೀನಿ. ಇಲ್ಲಿವರೆಗೆ ಆಯ್ತು, ಅಲ್ಲಿವರೆಗೆ ತೋರಿಸ್ತೀನಿ. ಸ್ಕೂಲ್ ಮಕ್ಕಳೆಲ್ಲ ಬರ್ತಾರೆ ವಿಡಿಯೋಕ್ಕೆ. ಟೂರಿಸಮ್ ಪ್ಲೇಸ್ ಇದೊಂದು, ಬನ್ನಿ ತೋರಿಸ್ತೀನಿ. ಗಾಡಿಯಲ್ಲಿ ಪಾರ್ಕ್ ಮಾಡಬೇಕು, ಇದೆಲ್ಲ ಪಾರ್ಕಿಂಗ್ ಲಾಟು. ಇಲ್ಲ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬೇಕು ಒಳಗಡೆಗೆ. ಗಾಡಿಯಲ್ಲಿ ಪಾರ್ಕ್ ಮಾಡ್ಬಿಟ್ಟು ಹೋಗೋಣ, ತೋರಿಸ್ತೀನಿ. ಗಾಯ್ಸ್ ನೋಡ್ತಾ ಇದ್ದೀರಲ್ಲ, ಬಂದ್ವಿ. ನಮ್ಮ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಇಲ್ಲೆಲ್ಲ ಹೆಂಗೈತೆ ಪ್ಲೇಸು, ವ್ಯೂ ಪಾಯಿಂಟ್ ಹೆಂಗೈತೆ, ವ್ಯೂ ಎಲ್ಲ ತೋರಿಸ್ತೀನಿ ಬನ್ನಿ. ಎಲ್ಲ ಯಾರೇ ಬಂದರೂ ಇಲ್ಲೇ ಗಾಡಿ ಪಾರ್ಕ್ ಮಾಡಬೇಕು, ಮುಂದೆ ಬಿಡೋಲ್ಲ. ಬರೀ ಗೌರ್ಮೆಂಟ್ ವೆಹಿಕಲ್ಲು, ಮಠದ ವೆಹಿಕಲ್ಲು ಅಷ್ಟೇ ಬಿಡೋದು. ಅಷ್ಟು ಬಿಟ್ಟು ಚಪ್ಪಲಿ ಬಿಟ್ಟು ಇಲ್ಲೇ ಹೋಗ್ಬೇಕು ಎಲ್ಲರೂ, ಯಾರ್ಯಾರು ಅಷ್ಟೇ. ಎಲ್ಲ ಎಂಟ್ರಿ ಆಗ್ತಾಯಿದ್ದೀವಿ. ಫೈನಲಿ ಎಂಟ್ರಿ ಆದಿ ಚುಂಚನಗಿರಿ. ನೋಡಿ, ಇದೆಲ್ಲ ಭವನಗಳು. ಜಾತ್ರೆ ಟೈಮಲ್ಲಿ ರೂಮ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಒಳಗಡೆ ಹೋಗಿ ಮಾತಾಡ್ಕೊಂಡು ರೂಮ್ ಬುಕ್ ಮಾಡ್ಬೋದು. ಎಲ್ಲ ಅಂಗಡಿ ಇದು ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇದೇ ಕನ್ಸ್ಟ್ರಕ್ಷನ್ ಆಯ್ತಾ ಇರೋದು. ಅದು ಹೇಳಿದ್ನಲ್ಲ, ಡಾಕ್ಟರ್ ಶ್ರೀ ಬಾಲಗಂಗಾಧರ ಮಹಾಸ್ವಾಮೀಜಿ ಅವರನ್ನು ಇಲ್ಲೇ ಹಾಕಿರೋದು. ಐಕ್ಯರಾಗಂಥ ಸ್ಥಳ. ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ನೋಡಿ. ಯಾವಾಗಲೂ ಕೆಳಗಡೆ ತೋರಿಸಿದ್ನಲ್ಲ, ಇದು ಇಲ್ಲಿ ಹತ್ತಿ ಬರ್ಬೋದು. ಇಲ್ಲಿ ಹತ್ತಿ ಬಂದು ಕಾಯಿ ಹೊಡೆದು ಹಣ್ಣು ಪೂಜೆ ಮಾಡಿ ಹೋಗ್ಬೋದು. ನೋಡಿ, ಈ ಥರ ಕಾಣ್ತಾ ಇದೆ. ಅಲ್ಲಿ ವ್ಯೂ ಚೆನ್ನಾಗೈತೆ ಗುರು. ಅಲ್ಲಿ ವ್ಯೂ ಚೆನ್ನಾಗೈತೆ, ಬನ್ನಿ ತೋರಿಸ್ತೀನಿ. ವ್ಯೂ ಯಾವ ಥರ ಕಾಣ್ತಾ ಇದೆ ಅಂತ. ಅದೆಲ್ಲ ಸ್ಕೂಲು ಗೈಸ್, ಇಲ್ಲಿ ಮಠದ್ದೇ ಸ್ಕೂಲು. ನೋಡಿ, ಗೌರ್ಮೆಂಟ್ ಬಸ್ ಕೂಡ ಒಳಗೆ ಬರ್ತದೆ. ಗೌರ್ಮೆಂಟ್ ಬಸ್ಸೇ ಅಲ್ಲಿ ಬರ್ತೈತಲ್ಲ, ಗೌರ್ಮೆಂಟ್ ಬಸ್ ನೋಡ್ತಾ ಇರ್ಬೋದು. ಅಲ್ಲಿ ಹೋಗ್ತಾ ಇದೆ ನೋಡಿ, ಕ್ಯಾಂಪಸ್.
ಬಂದು ಅಲ್ಲಿ ಸ್ಟ್ಯಾಂಡ್ ಐತೆ ಡಿಪೋ, ಅಲ್ಲಿ ಇಳ್ಕೋಬೋದು. ಅದೆಲ್ಲ ಸ್ಕೂಲು, ಅದು ಮೋಸ್ಟ್ಲಿ ಪಾರ್ಕಿಂಗ್ ಮಾಡ್ತಾ ಇರ್ಬೋದು. ಜಾತ್ರೆ ಟೈಮಲ್ಲಿ ಹೆವಿ ವೆಹಿಕಲ್ಗಳೆಲ್ಲ ರಶ್ ಆಯ್ತದಲ್ಲ, ಹಂಗಾಗಿದೆ. ಆದರೆ ಗಾಯ್ಸ್ ಇಲ್ಲಿ ಎಲ್ಲ ಬಂದಾಗ ಒಂದು ರಿಕ್ವೆಸ್ಟ್ ಏನಂದರೆ, ನಿಮ್ಮಲ್ಲಿ ಗಲೀಜು ಮಾಡಬೇಡಿ. ಪೇಪರ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು ಹಾಕ್ಬೇಡಿ. ನೋಡಿ ಬೆಟ್ಟ ಏನು ಸಕ್ಕತ್ತಾಗಿ ಕಾಣ್ತೈತೆ. ಮಳೆ ಬರೋಕ್ಕೆ ಮುಂಚೆ ಬೆಟ್ಟ ಎಲ್ಲ ತುಡಬೇಕು. ಹತ್ತಿ ವ್ಯೂ ತೋರಿಸ್ತೀನಿ ನಿಮ್ಗೆ, ಅಲ್ಲೂ ಹೋಗಿ ತೋರಿಸ್ತೀನಿ, ಬನ್ನಿ. ನಿಮ್ಗೇನಾದ್ರು ಇನ್ಫಾರ್ಮೇಷನ್ ಏನಾದ್ರು ಬೇಕಿದ್ರೆ ಇಲ್ಲಿ ಇಲ್ಲೇ ಪರ್ಮಿಷನ್ ತಗೊಳ್ಳೋದು, ಬನ್ನಿ. ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲು. ಇವರೇ ಗೈಸ್ ಇನ್ಫಾರ್ಮೇಷನ್ ಎಲ್ಲರಿಗೂ ಕೊಡ್ತಾರೆ, ಬೇಕಾದ್ರೆ ಬಂದು ತಗೊಳ್ಳಿ. ಇಲ್ಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ VSP ಕನ್ನಡಿಗ ಅಂತ ಯೂಟ್ಯೂಬಲ್ಲಿ ಐತೆ. ಅಲ್ಲೇ ಇರ್ತಾರ ಸ್ವಾಮೀಜಿ ತಗೊಂಡಲ್ಲೇ, ಹಿಂಗೆ ಡೌನ್ ಹೋಗಿ ಗೈಸ್ ನೋಡಿ, ಇಲ್ಲಿ ಅನ್ನದಾನ ಕೂಡ ಮಾಡ್ತಾರೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಟೈಮು ಅನ್ನದಾನ ಇರ್ತದೆ. ಇಲ್ಲಿ ಊಟ ಒಳ್ಳೆ ಊಟ ಕೊಡ್ತಾರೆ, ಚೆನ್ನಾಗಿರ್ತದೆ ಊಟ. ಅನ್ನದಾನ, ಒಳ್ಳೆ ಅನ್ನದಾನ, ಊಟ ಮಾಡ್ಕೊಂಡು ಹೋಗ್ಬೋದು. ಯಾರು ಹಸ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಅನ್ನದಾನ ಕೊಡ್ತಾರೆ. ನಮಗೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಯಾವ ದೇವಸ್ಥಾನ ಆದರೂ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಇದೇ ಮೇನ್ ದೇವಸ್ಥಾನದ ಗೋಪುರ. ಮೇಲಕ್ಕೆ ಹೋಗಬೇಕು, ಅಲ್ಲಿಂದ ಹೋಗಿ ನೋಡಿ ತೋರಿಸ್ತೀನಿ. ಮೇನ್ ಆರ್ಚ್ ಇದೆ, ಆದಿಚುಂಚನಗಿರಿ ಮೇನ್ ಆರ್ಚ್. ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ, ಗಣಪತಿ, ದೊಡ್ಡ ಗಣೇಶ. ಹೆಂಗೆ ಕಾಣ್ತೈತೆ ವ್ಯೂ ಅಂತೂ ಮಸ್ತಾಗೈತೆ, ಸೈಕಾಗೈತೆ ವ್ಯೂ. ಒಳ್ಳೆ ವೈಬು, ಮೇಕೋದ್ರೆ ಇನ್ನೂ ವೈಬು. ನೋಡಿ, ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇದು. ಅಲ್ಲಿ ಬೋರ್ಡ್ ಹಾಕವ್ರೆ ಬಂಡೆ ಮೇಲೆ, ಕತ್ಲೆ ಸೋಮೇಶ್ವರ ಮತ್ತು ಗವಿ ಸಿದ್ದೇಶ್ವರ ದೇವಸ್ಥಾನ ಅಂತ. ನಾವು ಮೇಲಕ್ಕೆ ಹೋಗಿ ತೋರಿಸ್ಕೊಬೋತೀನಿ ಮನೆ. ಇದು ಗಂಗಾಧರೇಶ್ವರನ ದೇವಸ್ಥಾನ. ನೋಡಿ ಇಲ್ಲಿ ಬೋರ್ಡ್ ಹಾಕವ್ರೆ, ನೋಡಿ ಇಲ್ಲಿ ಮ್ಯಾರೋ ಮಾರ್ಕ್. ಇಲ್ಲಿ ಹತ್ತಿ ಹೋಗ್ಬೇಕು ಮೇಲಕ್ಕೆ. ತೋರಿಸ್ತೀನಿ ಬನ್ನಿ. ಎಷ್ಟು ಚಾಲೆಂಜಿಂಗ್ ಆಗೈತೆ ಇದಂತೂ. ಇಲ್ಲಿಂದ ಹತ್ತದೆ ಚಾಲೆಂಜಿಂಗ್. ಈಗ ಇಲ್ಲಿಂದ ಹತ್ತೋಗೋದೇ ಚಾಲೆಂಜಿಂಗ್. ಯಾರೂ ಇಲ್ಲ, ಒಬ್ಬನೇ ಹೋಗ್ತಾ ಇದ್ದೀನಿ. ಆದರೂ ಪರವಾಗಿಲ್ಲ, ನಿಮಗೋಸ್ಕರ ತೋರಿಸ್ತೀನಿ ಬನ್ನಿ. ಇದೇನು ಓಡಾಡದೇ ಇರೋ ಜಾಗ ಅಲ್ಲ. ಎಷ್ಟು ಅನ್ಸುತ್ತೆ ಬಂದಿದ್ದೀವಿ, ಆದರೆ ಈಗ ವೀಡಿಯೋ ಮಾಡಬೇಕು ಅಂತಲೇ ಬಂದಿರೋದು. ನಿಮಗೋಸ್ಕರ ಬಂದಿದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಾಯಿದ್ರು ನಮ್ಮ ಚಾನಲ್ಲು ಹುಷಾರಾಗಿ ನೋಡ್ಕೋಬೇಕು. ಅಣ್ಣ ತಮ್ಮದಿರೆಲ್ಲ ಕೆಳಗೆ ಮಲಗಿಬಿಟ್ಟಿರ್ತಾರೆ ಆಮೇಲೆ, ಆಯಿತಾ. ನೋಡಿ ವ್ಯೂ ಹಿಂಗೈತೆ. ಇಲ್ಲ ಮಳೆ ಊದಿ ಇಲ್ಲ ಸತ್ಯ ಎಲ್ಲ ಜಾಸ್ತಿ ಬೆಳೆದ್ಬಿಟ್ಟೈತೆ. ನೋಡಿ ವ್ಯೂ ಸ್ವಲ್ಪ ಕಾಣ್ತಾಯಿತ್ತು ವ್ಯೂ, ಅಷ್ಟೊಂದೇನು ಕಾಣ್ತಿಲ್ಲ. ಫುಲ್ ಸುಸ್ತಾಗೋಯ್ತು ಗುರು. ಪಾಪ ಇಳಿಬೇಕಾದ್ರೆ ಇಳಿದು ಬಿಡ್ಬೋದು, ಅದು ಹತ್ಬೇಕಾದ್ರೆ ಭಾರಿ ಕಷ್ಟ ಆಯ್ತು ಹತ್ತಕ್ಕೆ. ಅಲ್ಲಿ ಅರ್ಧ ಮುಗಿಸಿದ್ವಿ, ಇನ್ನೂ ಅರ್ಧ ಐತೆ. ನೋಡಿ ಎಲ್ಲ ಸಖತ್ ಚಿಕ್ಕ ಜಾಗ ಹೋಗೋಕ್ಕೆ, ಬಂಡೆ ಮೇಲೆ ಹೋಗ್ಬೇಕು. ಈಗ ನೋಡಿ ವ್ಯೂ, ಸಖತ್ ವ್ಯೂ. ಎಲ್ಗೆ ಹೋಗ್ಬೇಕು ಗುರು ಈ ಥರ ವ್ಯೂ ತೆಗೋಕ್ಕೆ? ನಮ್ಮ ಪಕ್ಕದಲ್ಲೇ ಐತೆ, ಬರಬೇಕಷ್ಟೇ ಫ್ರೀ ಮಾಡ್ಕೊಂಡು, ಇಲ್ಲ ಅಂದರೆ ಮನೇಲೇ ಕೂತ್ಕೋದೆ.
ಅಪ್ಪ ಹೆಂಗೆ ನಗರ್ತಾ ಇದ್ದೀನಿ. ಬನ್ನಿ ಮುಂದೆ ಹತ್ತನ. ಹತ್ತು ಶಿವ ಹತ್ತು ಶಿವ ಹತ್ತು. ಹಬ್ಬಬ್ಬಬ್ಬ. ಬನ್ನಿ ಇಲ್ಲೊಂದು ವ್ಯೂ ಐತೆ, ಇಲ್ಲಿ ತೋರಿಸ್ಬಿಟ್ಟು ಮುಂದೆ ಹೋಗ್ತೀನಿ. ವಿಡಿಯೋ ಲೆಂತ್ ಆಗ್ಬೋದು, ಪರವಾಗಿಲ್ಲ. ಇದೇನಪ್ಪ ಹಿಂಗೆ ಕಲ್ಗಳೆಲ್ಲ ಜೋಡಿಸೋರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಭಕ್ತಾದಿಗಳು ಬಂದವರು ಅವ್ರವ್ರ ಆಸೆ ಈಡೇರಲಿ ಅಂತ ಜೋಡಿಸ್ಬಿಟ್ಟು ಹೋಗವ್ರೆ. ಸಖತ್ ಮಳೆ ಹೋಗ್ಬಿಟ್ಟೈತೆ ಅಂತ ನೋಡಿ, ಕೆರೆ ಎಲ್ಲ ತುಂಬ ಐತೆ ನೋಡಿ. ಈಗ ಯಾವ ಥರ ಕಾಣ್ತೈತೆ ವ್ಯೂ ಅಂತೂ ಮಸ್ತ್. ಯಾರೋ ಫೋಟೋ ಶೂಟ್ ಬೇರೆ ಮಾಡ್ತಾವ್ರೆ ಗುರು. ವ್ಯೂ ನಮ್ಗೆ ಯಾಕೆ ಅಲ್ಲಿ ಹೋಗಿದ್ದಾರೆ ನೋಡಿ, ಅಲ್ಲಿ ಜನಗಳು ಹೋಗೋರು, ಅಲ್ಲಿ ಹೋಗೋರು ನೋಡಿ ಜನ. ಅಲ್ಲಿವರೆಗೂ ಹತ್ಬೋದು, ಆದರೆ ಹುಷಾರಾಗಿ ಹತ್ಬೇಕು, ಜಾರ್ತದೆ. ಅಲ್ಲಿ ಚೈನ್ ಹಿಡ್ಕೊ ಹತ್ಬೇಕು. ಈ ಮಳೆ ಹೋಗಿರೋದ್ರಿಂದ ಸ್ವಲ್ಪ ರಿಸ್ಕು ಹತ್ತಕ್ಕೂ. ಬಂದು ಹತ್ತೋರಿದ್ರೆ ಹುಷಾರಾಗತ್ತಿ ಮಕ್ಳಿಗೆ ಇಲ್ಲ ನೋಡಿ. ಅಂತ ತೋರಿಸಿದ್ಮೇಲೆ ನಿಮ್ಗಾಲೆ ಕೆಳಗಡೆ ಬರಬೇಕಾದ್ರೆ ಇದೇ ಆರ್ಚನ್ನ ನಿಮ್ಮ ಕೆಳಗಡೆ ಗಾಡೀಲಿ ಬರ್ಬೇಕಾದ್ರೆ ತೋರಿಸಿದ್ದು. ಸಕ್ಕದಾಗೈತೆ. ಎಲ್ಲಿ ಹತ್ತಗೈತಾ ಇಲ್ಲ, ಬೇವರೆಲ್ಲ ಕಿತ್ಕ ಅಡಿತಾ ಇದೆ ಗುರು. ಕಿತ್ಕಕ್ಕೆ ಅಡಿತೈತೆ ಬೇವರು ಗೈಸ್. ಬನ್ನಿ ನೋಡಿ, ಫುಲ್ ಕಾಡು ಥರ ಬೆಳ್ಕೊಬಿಟ್ಟೈತೆ ಎಲ್ಲ. ಯಾಕೆಂದರೆ ಮಳೆ ಸಖತ್ ಮಳೆ ನೆನ್ನೆನೇ ಬಂದಿದ್ದೋ. ಅಯ್ಯೋ ಮಳೆನೇ ಬಿಡಲಿಲ್ಲ. ಅಯ್ಯಪ್ಪ ಸಖತ್ ಮಳೆ ಬಂದ್ಬಿಡ್ತು ಗಾಯ್ಸ್. ನೆನ್ನೆನೇ ಬಂದಿದ್ವಿ, ಆರ್ಚ್ವರೆಗೆ ಬಂದಿದ್ವಿ. ಆರ್ಚಿಂದ ಮೇಗೆ ಬರೋಕ್ಕೆ ಆಗಲಿಲ್ಲ, ಫುಲ್ ಮಳೆ ಹಿಡ್ಕೊಬಿಡ್ತು. ಇನ್ನು ಫೋನ್ಗಿನ ಹಾಳಾಗೋದ್ರೆ ಅಂತ ಬರಲಿಲ್ಲ. ಬನ್ನಿ ಮುಂದೆ ಹೋಗೋಣ, ಇಲ್ಲೇ ಹೋಗ್ಬೇಕು. ಇಲ್ಲಿ ಹೋದರೆ ಆ ಪಾಯಿಂಟ್ಗೆ ಹೋಗ್ತೀವಿ. ಜಾರು ಅಂತ ಎಷ್ಟೊಂದು ಬರೀ ಜಾರ್ತದೆ ಕಾಲುಗುರು. ಹುಷಾರಾಗತ್ತಿ ಬಂದವರು ನೋಡಿ, ನೋಡ್ತಾ ಇರ್ಬೋದು. ಈ ಥರ ಇರ್ತದೆ ಸಣ್ಣ ಜಾಗ. ಕಾಲು ಜಾರಿದ್ರೆ ಕೈ ಕಾಲಂತೂ ಡಮಾರ್. ಎಲ್ಲ ಎತ್ತವ್ರೆ ಅಲ್ಲಿ ಎಷ್ಟೊಂದು ಜನ ನೋಡಿ. ಬಂಡೆ ಮೇಲೆಲ್ಲ ಹತ್ಬೇಕಲ್ಲ ಗುರು. ಇಲ್ಲಿ ಸತ್ಯ ಎಲ್ಲ ಬೆಳೆದು ಬಿಟ್ಟೈತೆ. ಯಾರು ಪರವಾಗಿಲ್ಲ, ಇಷ್ಟು ದೂರನೇ ಬಂದಿದ್ದೀವಂತೆ. ಇನ್ನು ಅಷ್ಟು ದೂರ ಹೋಗೋಕ್ಕೆ ಕಷ್ಟನ ಇಲ್ಲ. ಈಗ ಮಳೆ ಬಂದಿರೋ ಕಾರಣ ಸಕ್ಕ ಸತ್ಯ ಬೆಳೆದ್ಬಿಟ್ಟೈತೆ. ಕೆಳಗಡೆ ನೋಡ್ಕೊ ಹೋಗ್ಬೇಕು ನೋಡಿ. ಮಧ್ಯೆ ನೋಡಿ ಎಷ್ಟು ಗ್ಯಾಪ್ ಐತೆ. ಮೇಲ್ಗಡೆ ಅಲ್ಲಿ ಚೈನ್ ಹಾಕೋರು ಕಾಣ್ತಾ ಇದೆಯಾ? ಅಲ್ಲಿ ಚೈನ್ ಹಾಕೋರು ತೋರಿಸ್ತೀನಿ ರೀ. ಅಲ್ಲಿ ನೋಡಿ ಚೈನ್ ಕಾಣ್ತಾ ಇದೆಯಾ? ಅಲ್ಲಿ ಕಾಣ್ತಾ ಇದೆಯಾ? ಒಂದು ಲೈನ್ಗೆ ಆ ಚೈನ್ ಹಿಡ್ಕೊಂಡು ಹತ್ಬೇಕು ಹುಷಾರಾಗೆ. ಇಲ್ಲಾಂದರೆ ಸೀದಾ ಪಾತಾಳ. ಆಮೇಲೆ ನಿಮ್ಮನ್ನೇ ಬಿದ್ದವ್ರ ನೇತಕ್ಕೆ ಅಗ್ನಿಶಾಮಕ ಇಲಾಖೆ ಬರ್ಬೇಕಾಯ್ತದೆ. ಆಮೇಲೆ ಹುಷಾರಾಗಿ ಹತ್ಬೇಕು. ಅದಕ್ಕೆ ತುಂಬ ಡೇಂಜರಸ್ ಜಾಗ. ನೋಡಿ ಬಂದಿದ್ದೀವಿ ಫೈನಲಿ. ಯಾವ ಥರ ಐತೆ ಅಂತ ನೋಡಿ. ಈ ಥರ ಕಂಬಿ ಹಿಡ್ಕೊಂಡು ಹತ್ಬೇಕು. ಇಷ್ಟು ತೋರಿಸ್ತೀನಿ, ಇನ್ನು ಮುಂದೆ ಕ್ಯಾಮ್ರಾ ಹಿಡ್ಕೊಳಕ್ಕಾಗಲ್ಲ. ಅಲ್ಲಿ ಚೈನ್ ಹಿಡ್ಕೋಬೇಕು, ಇದರಿಂದ ಭಾರಿ ಡೇಂಜರು ನೋಡಿ. ಇಷ್ಟ ಐತೆ, ಟ್ರೈ ಮಾಡೋಣ. ಆದ್ರೂ ಬಲಿ ರಾಮ್ ಬಲಿ ಸಾಹೋರೆ ಬಾಹುಬಲಿ ಯಾರನಿ ಕಿ ಒಟ್ಟಾಳಿ ಏಸ ರುದ್ರಸ ಐಸಲ ಭದ್ರಸ ರುದ್ರಸ. ಇಷ್ಟೇ ಗಾಯ್ಸ್ ಹತ್ತಕ್ಕಾಗೋದು ನೋಡಿ. ಕ್ಯಾಮ್ರಾ ಹಿಡ್ಕೊ ಹತ್ತಕ್ಕಾಗಲ್ಲ, ತುಂಬ ಕಷ್ಟ. ಎಲ್ಲ ಬೆಟ್ಟ ಟಾಪ್ ಕಲ್ಗೆ ಹತ್ಬೋದು. ಅಲ್ಲಿಗೆ ಆ ವ್ಯೂಗೆ ಹತ್ಬೋದು ಅಷ್ಟೇ. ಈ ವ್ಯೂಗೆ ಹತ್ಬೋದು ಅಷ್ಟೇ.
ಅದ್ರ ಮುಂದೆ ಅಷ್ಟೇ ಲಾಸ್ಟ್ ಅಲ್ವಾ, ನಾವು ಕೆಳಗಡೆ ತೋರಿಸಿದ್ನಲ್ಲ. ಇದು ಅಂತ ಆಲ್ರೌಂಡರ್ ಅವನು ಏನು ಕೇಳಿದ್ರು ಮಾಡ್ತಾನೆ. BL ಅಂತ ಹಾಕೊಂಡವನು. ಹಾಂ, BL ಅಂತ ನೋಡಿ ಬಾಯ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ. ಗಾಯ್ಸ್ ಇವ್ರು ನಮ್ಮೂರವ್ರಂತೆ, ಅದಕ್ಕೆ ಪುರಿ ಉಂಡೆ ಕೊಟ್ಟಾರೆ, ಪುರಿ ಉಂಡೆ ತಿಂತಾ ಇದ್ವಿ. ಅವನಿಗೆ ಇಸ್ತ್ರಿ ಪೆಟ್ಟಿ ಕೊಟ್ಟಿದ್ದೀವಿ. ಅವರು ಯೂಟ್ಯೂಬ್ ಮಾಡ್ತಾರೆ ನೋಡಿ, ಅವ್ರ ಚಾನಲ್ ಯಾವುದೋ ಒಂದು ಗೊತ್ತಿಲ್ಲ ನನಗೆ. ಅವ್ರ ಹೆಸರು ಸಿರಾಜ್. ಸಿರಾಜ್ ಅಂತ ಬಾಬಣ್ಣ ನಾಪ್ತ ಅಂತಾರೆ, ಯಾರು ಗೊತ್ತಿಲ್ಲ. ಅವರು ಪುರಿ ಉಂಡೆ ತಿನ್ಕೋಯ್ತವ್ರೆ, ಪುರಿ ಉಂಡೆ ಅವರೇ ಮೇನ್ ಅಂತ ಹೆಲ್ಕ. ಹಾಕಿ ಎಲ್ಲ ನೋಡ್ಬೇಕು, ಏನಾರು ತಪ್ಪು ಮಾಡ್ತಿದ್ವಿ ಅಲ್ವಾ, ಇದನ್ನ ಮಾಡ್ತಿರೋದು. ಅದೊಂದು ಲಿಂಕ್ ಕಳಿಸ್ರಿ ಎಲ್ಲರಿಗೂ ಅವ್ರಿಗೆ. ಯೂಟ್ಯೂಬ್ ಸರ್ಚ್ ಮಾಡ್ರಿ VSP ಕನ್ನಡಿಗ ಅಂತ. ಗೈಸ್ ಫೈನಲಿ ಗಾಡಿ ಹತ್ರ ಬಂದಿದ್ದೀವಿ, ನೋಡ್ತಾ ಇರ್ಬೋದು ಇದೇ ನಮ್ಮ ಗಾಡಿ. ನೋಡಿ ಅಲ್ಲಿ ಏನು ನೋಡ್ತಾ ಇದೆ ಅದೇ ವ್ಯೂ ಪಾಯಿಂಟು. ಅಲ್ಲಿ ಹೋಗಿದ್ದು ಮೇಕ್ ಹತ್ತಕ್ಕಾಗಲಿಲ್ಲ, ಕ್ಯಾಮ್ರಾ ಇತ್ತಲ್ಲ ಹಂಗಾಗಿ ಹತ್ತಕ್ಕಾಗಲಿಲ್ಲ. ಗೈಸ್ ನಿಮಗೆ ಈ ವಿಡಿಯೋ ಎಂಡ್ ಮಾಡೋ ಸಮಯ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋ ಇಂಥದ್ದೇನು ತಗೋಬತ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಗೈಸ್.